ಕಳೆದ 2 ದಿನದ ಹಿಂದೆ ರಾಜಕಾರಣಿ ಆರ್.ವಿ. ದೇವರಾಜ್ ಹೃದಯಾಘಾತದಿಂದ ಮೃತಪಟ್ಟಿದ್ರು. ಅದಾಗಿ 2 ದಿನದಲ್ಲಿ ಸಿನಿಮಾ ಚಿತ್ರೀಕರಣ ನಡೆಯುವಂತ ಸಂದರ್ಭದಲ್ಲಿ ನಿರ್ದೇಶಕ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ನಡೆದಿದೆ. ನಿರ್ದೇಶಕ ಸಂಗೀತ್ ಸಾಗರ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಸಂಗೀತ್ ಸಾಗರ್ ನಿಧನ ಹೊಂದಿದ್ದಾರೆ. ಪಾತ್ರಧಾರಿ ಸಿನಿಮಾ ಚಿತ್ರೀಕರಣ ನಡೆಸ್ತಾ ಇದ್ದಾಗ ಹೃದಯಾಘಾತ ಸಂಭವಿಸಿದೆ. ಹರಿಹರಪುರದಲ್ಲಿ ಸಿನಿಮಾ ಶೂಟಿಂಗ್ ನಡೆಸ್ತಾ ಇತ್ತು. ಈ ಸಂದರ್ಭದಲ್ಲಿ ಹೃದಯಾಘಾತ ಸಂಭವಿಸಿದೆ. ತಕ್ಷಣವೇ ಕೊಪ್ಪ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ನಿರ್ದೇಶಕ ಸಂಗೀತ್ ಸಾಗರ್ ನಿಧನಕ್ಕೆ ಚಿತ್ರರಂಗ ಕಂಬನಿ ಮಿಡಿದಿದೆ. 8ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳನ್ನ ನಿರ್ದೇಶನ ಮಾಡಿದ್ರು ಈ ನಿರ್ದೇಶಕ. ಸಕಲೇಶಪುರದ ದೊಡ್ಡನಾಗರ ಮೂಲದ ಸಂಗೀತ್ ಸಾಗರ್ 20 ದಿನಗಳಿಂದ ಹರಿಹರಪುರ ತೀರ್ಥಹಳ್ಳಿ ಸುತ್ತಮುತ್ತ ಚಿತ್ರೀಕರಣ ನಡೆಸ್ತಾ ಇತ್ತು. ನಾಳೆ ಸಿನಿಮಾದ ಕೊನೆಯ ಚಿತ್ರೀಕರಣ ಮಾಡಬೇಕಿತ್ತು ಚಿತ್ರತಂಡ. ಆದರೆ ಅಷ್ಟರ ಒಳಗೆ ಹೃದಯಾಘಾತದಿಂದ ಸಂಗೀತ ಸಾಗರ್ ಮೃತಪಟ್ಟಿದ್ದಾರೆ. ಸಿನಿಮಾ ಚಿತ್ರೀಕರಣ ಮಾಡ್ತಾ ಇದ್ರು. ಹರಿಹರಪುರ ತೀರ್ಥಹಳ್ಳಿ ಸುತ್ತಮುತ್ತ ಸಿನಿಮಾದ ಚಿತ್ರೀಕರಣ ನಡೀತಾ ಇತ್ತು. ಈಗ ಆಸ್ಪತ್ರೆಯ ಬಿಲ್ ಕಟ್ಟಲಾಗದೆ ಕಲಾವಿದರು ಪರದಾಟ ನಡೆಸಿದ್ದಾರೆ. ಆಸ್ಪತ್ರೆಯಲ್ಲೇ ಉಳಿದ ಚಿತ್ರ ನಿರ್ದೇಶಕನ ಡೆಡ್ ಬಾಡಿ. ಖಾಸಗಿ ಆಸ್ಪತ್ರೆಯ ಚಿಕಿತ್ಸೆಯ ಬಿಲ್ಲು 2.5 ಲಕ್ಷ ದಾಟಿದೆ. 1 ಲಕ್ಷ ರೂಪಾಯಿ ಕಡಿಮೆ ಮಾಡಿದ್ದಾರೆ ಖಾಸಗಿ ಆಸ್ಪತ್ರೆ. ಇನ್ನು 1.5 ಲಕ್ಷ ರೂಪಾಯಿ ಕಟ್ಟುವಂತೆ ಆಸ್ಪತ್ರೆ ಸಿಬ್ಬಂದಿ ಸೂಚನೆ ಕೊಟ್ಟಿದ್ದಾರೆ. ಹಣ ಕಟ್ಟಿ ಡೆಡ್ ಬಾಡಿಯನ್ನ ತಗೊಂಡು ಹೋಗುವಂತೆ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಸಂಗೀತ ನಿರ್ದೇಶಕ ಪತ್ನಿಯಿಂದ ದೂರವಾಗಿದ್ರು. ಈಗ 1.5 ಲಕ್ಷ ಹಣವನ್ನ ಕೊಡೋದಕ್ಕಾಗದೆ ಕಲಾವಿದರು ಪರದಾಟ ನಡೆಸಿದ್ದಾರೆ. ಖಾಸಗಿ ಆಸ್ಪತ್ರೆಯ ಶವಾಗಾರದಲ್ಲಿ ಸಂಗೀತ ಸಾಗರ್ ಮೃತದೇಹ ಇದೆ. ನಮ್ಮ ಡೈರೆಕ್ಟ್ರು ಸಂಗೀತ್ ಸಾಗರ್ ಅಂತ ಮಧ್ಯಾಹ್ನ ಒಂದು 4 ಗಂಟೆಗೆ ನಾವು ಮ್ಯಾಕ್ಸ್ ಹಾಸ್ಪಿಟಲಿಗೆ ಕರ್ಕೊಂಡ್ಬಂದಿದ್ವಿ. ಸ್ವಲ್ಪ ಹೊತ್ತು ನೋಡೋಣ ಅಂತ ಹೇಳಿ ಸ್ವಲ್ಪ ಇದೆ ನೋವ್ತಿತ್ತು ಅಷ್ಟೇ. ಅವರಿಗೆ ಕರ್ಕೊಂಡು ಹೋದ್ವಿ. ಒಳಗಡೆ ಅವರು ಅಡ್ಮಿಟ್ ಮಾಡಿಕೊಂಡ್ರು. ಸ್ವಲ್ಪ ಹೊತ್ತಿಗೆ ಅವರು ಟ್ರೀಟ್ಮೆಂಟ್ ನಡೀತಾ ಇತ್ತು. ಆಮೇಲೆ ಡೆತ್ ಆದ್ರು. ಅವರು ಪಾತ್ರಧಾರಿ ಅಂತ ಮೂವಿ ಸರ್. ಮಧ್ಯಾಹ್ನ ಇದರಲ್ಲಿನೇ ಅವರು ನಮ್ಮ ಜೊತೆ ಕೂತ್ಕೊಂಡು ಆ್ಯಕ್ಷನ್ ಕಟ್ ಹೇಳಿದ್ದಾರೆ ನಮ್ಮ ಜೊತೆ. ಅವರು ಮಧ್ಯಾಹ್ನ ಒಂದು 3-4 ಗಂಟೆಗೆ ಈ ಥರ ಆಗಿದ್ದು ಸರ್. ಎದೆ ನೋವು ಅಂತ, ಹಾರ್ಟ್ ಅಟ್ಯಾಕ್. ನಮ್ಮ ಡೈರೆಕ್ಟ್ರು ಸಂಗೀತ್ ಸಾಗರ್ ಅಂತ ಮಧ್ಯಾಹ್ನ ಒಂದು 4 ಗಂಟೆಗೆ ನಾವು ಮ್ಯಾಕ್ಸ್ ಹಾಸ್ಪಿಟಲಿಗೆ ಕರ್ಕೊಂಡ್ಬಂದಿದ್ವಿ. ಸ್ವಲ್ಪ ಹೊತ್ತು ನೋಡೋಣ ಅಂತ ಹೇಳಿ ಸ್ವಲ್ಪ ಇದೆ ನೋವ್ತಿತ್ತು ಅಷ್ಟೇ. ಅವರಿಗೆ ಕರ್ಕೊಂಡು ಹೋದ್ವಿ. ಒಳಗಡೆ ಅವರು ಅಡ್ಮಿಟ್ ಮಾಡಿಕೊಂಡ್ರು. ಸ್ವಲ್ಪ ಹೊತ್ತಿಗೆ ಸರ್ ಸಂಗೀತ್ ಸಾಗರ್ ಅಂತ ನಮ್ಮ ನಿರ್ದೇಶಕರು, ಪಾತ್ರಧಾರಿ ಸಿನಿಮಾದ ನಿರ್ದೇಶಕರು. ನಾನು ಆ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡ್ತಾಯಿದ್ದೀನಿ. ಅಭಿಮನ್ಯು ಅಂತ ನನ್ನ ಹೆಸರು. ಈಗಾಗಲೇ ಹೆಚ್ಚು ಸಿನಿಮಾಲ್ಲಿ ಕೆಲಸ ಮಾಡಿದ್ದೆ. ಇದರಲ್ಲಿ ಕೆಲಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.